ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯ APL ಆಗಿರಲಿ, BPL ರೇಷನ್ ಕಾರ್ಡ್ ಆಗಿರಲಿ 1.5 ವರ್ಷದಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಬಿಟ್ಟಿರಲಿಲ್ಲ. ಸೊ ಆ ಒಂದು ಸಮಯ ಇದೀಗ ಬಂದಿದೆ ವೀಕ್ಷಕರೇ. ಸೊ ಅವರು ಒಂದು ನ್ಯೂಸಲ್ಲಿ ಒಂದು ಆರ್ಟಿಕಲನ್ನು ಬಿಟ್ಟಿದ್ದಾರೆ. ಸೊ ಗೌರ್ಮೆಂಟ್ನವರು ಯಾವಾಗಿನಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತವೆ ಅಂತ, ಮತ್ತು ಅದಕ್ಕೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, ಇಲ್ಲಿ ಹೋಗಿ ಸಲ್ಲಿಸಬೇಕು, ಮತ್ತು ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ, ಸೊ ಎಲ್ಲ ಕೂಡ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಯಾಕಪ್ಪ ಅಂದರೆ ನೀವು ರೇಷನ್ ಕಾರ್ಡ್ಗಳನ್ನು ಅರ್ಜಿ ಸಲ್ಲಿಸಲಿಕ್ಕೆ ಬಹಳ ದಿನದಿಂದ ವೆಯ್ಟ್ ಮಾಡ್ತಾ ಇರ್ತೀರಾ. ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ರೀತಿಯ ಗೋರ್ಮೆಂಟ್ನಿಂದ ಸ್ಕೀಮ್ಸ್ಗಳನ್ನು ಯಾವುದೇ ರೀತಿಯ ಫಲಾನುಭವಿಗಳಾಗಿ ನೀವು ಆ ಒಂದು ಸ್ಕೀಮ್ಗಳನ್ನು ಉಪಯೋಗ ಪಡಿಬಹುದು. ಯಾಕಪ್ಪ ಅಂದರೆ ಯಾವುದೇ ರೀತಿಯ ಸ್ಕೀಮ್ ಈಗ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಭಾಳಷ್ಟು ಸ್ಕೀಮ್ಗಳನ್ನು ಜಾರಿಗೆ ತರೋರಿದ್ದಾರೆ. ಸೊ ಹೀಗಾಗಿ ಆ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಇನ್ನೂ ಕೂಡ ನೀವು ಮಾಡಿಸಿಲ್ಲಪ್ಪ ಅಂದರೆ ಬೇಗನೆ ಮಾಡಿಸ್ಕೊಳ್ಬೋದು. ಆ ಒಂದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕೆಂಬುದನ್ನು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಈಗಾಗಲೇ ವೀಕ್ಷಕರೇ ಒಂದು ಆರ್ಟಿಕಲನ್ನು ಒಂದು ನ್ಯೂಸ್ನಲ್ಲಿ ಒಂದು ಆರ್ಟಿಕಲನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಎಲೆಕ್ಷನ್ ಬಳಿಕ ಹೊಸ ಕಾರ್ಡ್ ಅಂತ ಇದೆ ನೋಡಿ. ಇಲ್ಲಿ ಹೊಸ ಪಡಿತರ ಚೀಟಿಗಾಗಿ ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನಿಸಿದೆ. ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆಯಲ್ಲ, ಈ ಒಂದು ಆರ್ಟಿಕಲನ್ನು ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಿರುವಂಥದ್ದು. ವೀಕ್ಷಕರೇ, ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋರಿದ್ದೀರಾ, ಸೊ ಯಾವಾಗಿನಿಂದ ಅರ್ಜಿಯನ್ನು ಸ್ಟಾರ್ಟ್ ಆಗುತ್ತೆ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ವಿವಿಧ ಕಾರಣಗಳಿಂದ ಕಳೆದ 1.5 ವರ್ಷದಿಂದ ಅವರು ಹೊಸ ಒಂದು ಪಡಿತರ ಚೀಟಿಯನ್ನು ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಕಲ್ಪಿಸಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ 1.5 ವರ್ಷದಿಂದ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವುದೇ ರೀತಿಯ ಲಿಂಕ್ ಕೂಡ ಕೊಟ್ಟಿದ್ದಿಲ್ಲ, ಅವಕಾಶಗಳನ್ನು ಕೊಟ್ಟಿದ್ದಿಲ್ಲ. ಸೊ ಈಗ ಒಂದು ಲೋಕಸಭಾ ಚುನಾವಣೆ ಮುಗೀತಂದರೆ ಅಂದರೆ ಅನೌನ್ಸ್ ಯಾರು MP ಆಗ್ತಾರೆ ನೋಡಿ, ಅದಾದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಜಿಯನ್ನು ನೀವು ಎಲ್ಲಿ ಹೋಗಿ ಸಲ್ಲಿಸಬೇಕಪ್ಪ ಅಂದರೆ ನೋಡ್ಕೊಳ್ಳಿ, ಒಂದು ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಸೊ ಈ ಥರ ಒಂದು ಕೇಂದ್ರಗಳಿಗೆ ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ಆಫ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕಂದ್ರೆ, ನೀವು ಆಹಾರ ಮತ್ತು ನಾಗರಿಕ ಇಲಾಖೆ ಇರುತ್ತಲ್ಲ ನಿಮ್ಮ ತಾಲೂಕಿನಲ್ಲಿ, ಅಲ್ಲಿ ಹೋಗಿ ಆಫ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅವ್ರು ಇಲ್ಲಿ ಕೊಟ್ಟಿಲ್ಲ, ಆದರೂ ಸಹಿತ ಹೇಳತ್ತೇನೆ. ಇಲ್ಲಿ ನೋಡಿ, ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗತ್ತೆ, ಇದು ಮುಖ್ಯವಾಗಿರುವಂಥದ್ದು. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗತ್ತೆ ಅಂದರೆ, ಮುಖ್ಯವಾಗಿ ಒಂದು ವ್ಯಕ್ತಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ. ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ಅದಾದ ತಕ್ಷಣ ನಿಮ್ಮ ಮನೆಯಲ್ಲಿರುವ ಕುಟುಂಬದ ಸದಸ್ಯರ ಒಂದು ಆಧಾರ್ ಕಾರ್ಡ್ಗಳು ಬೇಕಾಗತ್ತೆ. ಯಾರ್ಯಾರು ಇರ್ತಾರೆ ನೋಡಿ, ಎಷ್ಟು ಜನ ಇದ್ರು ಸಹಿತ ಅವರೆಲ್ಲರದು ಕೂಡ ಆಧಾರ್ ಕಾರ್ಡ್ಗಳು ಬೇಕಾಗತ್ತೆ. ಸೊ ಇವಿಷ್ಟಿದ್ರೆ ಸಾಕು, ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ. ಇದನ್ನು ಹೋಗಿ ನೀವು ಆನ್ಲೈನಲ್ಲಿ ಬೇಕಾದರೆ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಈ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನೆಕ್ಸ್ಟು ನೀವು ಆಫ್ಲೈನಲ್ಲಿ ಬೇಕಾದರೆ ನಿಮ್ಮ ಆಹಾರ ಮತ್ತು ಸರಬರಾಜು ಇಲಾಖೆ ಏನಿರುತ್ತಲ್ಲ, ನಾಗರಿಕ ಸರಬರಾಜು ಇಲಾಖೆ, ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದಿಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ, ಅವರು ಕೂಡ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ನ ಸ್ಕೀಮ್ಗಳ ಫಲಾನುಭವಿಗಳಾಗಲಿ ಅಂತ ಹೇಳ್ತಾ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.